ನಮಸ್ಕಾರ. ಇಂಡಿಯಾ ವರ್ಸಸ್ ಜಿಂಬಾಬ್ವೆ ನಡುವಿನ ಮೊದಲ ಟಿ20 ಪಂದ್ಯ ಯಾವಾಗ, ಎಲ್ಲಿ, ಎಷ್ಟೊತ್ತಿಗೆ ಗೊತ್ತಾ? ಇಲ್ಲಿದೆ ನೋಡಿ ಸರಣಿಯ ಸಂಪೂರ್ಣವಾದ ಮಾಹಿತಿ. ಸ್ನೇಹಿತರೆ, ವಿಶ್ವಕಪ್ ಚಾಂಪಿಯನ್ ಆಗಿದ್ದ ಟೀಮ್ ಇಂಡಿಯಾಗೆ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಸೀರೀಸ್ ಈಗ ಮುಖಭಂಗವನ್ನು ಅನುಭವಿಸಿದೆ. ಬಟ್ ಎರಡೂ ಸೀರೀಸ್ನಲ್ಲಿ ಭಾರತ ಕಳಪೆ ಪ್ರದರ್ಶನ ಕೊಟ್ಟು ಮುಖಭಂಗವನ್ನು ಅನುಭವಿಸಿದೆ. ಇತ್ತ ಐರ್ಲೆಂಡ್ ವಿರುದ್ಧ 2 ಪಂದ್ಯಗಳ ಟಿ20 ಸರಣಿಯಲ್ಲಿ 2-0 ಅಂತರದಲ್ಲಿ ಮುಖಭಂಗ ಅನುಭವಿಸಿದರೆ, ಇತ್ತ ಇಂಗ್ಲೆಂಡ್ ವಿರುದ್ಧ ಕೂಡ 4-0 ಅಂತರದಲ್ಲಿ ವೈಟ್ ವಾಶ್ ಮುಖಭಂಗವನ್ನು ಅನುಭವಿಸಿದೆ. ಇತ್ತ ಭಾರತ ತಂಡ ಇದು ವಿಶ್ವಕಪ್ ಚಾಂಪಿಯನ್ ತಂಡನ ಅಂತ ಇಲ್ಲಿ ಪ್ರಶ್ನೆ ಕೂಡ ಎದ್ದಿದೆ. ಹೀಗಾಗಿ ಅಯ್ಯರ್ ಅವರ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಒಂದೇ ಒಂದು ಪಂದ್ಯ ಗೆಲ್ಲೋಕ್ಕೆ ಇಲ್ಲಿ ಸಾಧ್ಯವಾಗಿಲ್ಲ. ಹೀಗಾಗಿ ಭಾರತದ ಮುಂದಿನ ಪ್ರಯಾಣ ಇರೋದು ಇಲ್ಲಿ ಜಿಂಬಾಬ್ವೆ ವಿರುದ್ಧ. ಬಟ್ ಇಂಗ್ಲೆಂಡ್ನಲ್ಲಿ ಆದ ಸೋಲು ಮರಿಬೇಕಂದ್ರೆ ಟೀಮ್ ಇಂಡಿಯಾ ಜಿಂಬಾಬ್ವೆ ವಿರುದ್ಧ ಒಂದು ಅದ್ಭುತ ಪ್ರದರ್ಶನ ಕೊಟ್ಟು ಈ ಒಂದು ವೈಟ್ ವಾಶನ್ನು ಮಾಡಬೇಕಾಗಿದೆ. ಹೀಗಾಗಿ ಭಾರತದ ಮುಂದಿನ ಪಂದ್ಯ ಜಿಂಬಾಬ್ವೆ ವಿರುದ್ಧ ಅಂತಲೇ ಇಲ್ಲಿ ಹೇಳ್ಬೋದು. ಅಂದರೆ ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಮೊದಲ ಟಿ20 ಪಂದ್ಯ ಯಾವಾಗ, ಎಲ್ಲಿ, ಎಷ್ಟೊತ್ತಿಗೆ ಆರಂಭ ಅಂತ ನೋಡ್ತಾ ಬರೋದ್ರೆ ಸ್ನೇಹಿತರೆ, ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಮೊದಲ ಟಿ20 ಪಂದ್ಯ ನಾಳೆಯಿಂದ ಅಂದರೆ ಜುಲೈ 23ರಂದು ಸಾಯಂಕಾಲ 4:30ಕ್ಕೆ ಇದು ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಹರಾರೆಯಲ್ಲಿ ನಡೀತದೆ. ಹೀಗಾಗಿ ಭಾರತೀಯ ಕಾಲಮಾನದ ಪ್ರಕಾರ 4:30ಕ್ಕೆ ಈ ಒಂದು ಪಂದ್ಯ ನಿಮಗೆ ಸಿಗ್ತದೆ. ಬಟ್ ಈ ಒಂದು ನೇರ ಪ್ರಸಾರವನ್ನು ನೀವು ಎಲ್ಲಿ ನೋಡೋದಂತ ಕೇಳ್ತಾ ಹೋದರೆ ಪ್ಯಾನ್ ಕೋಡ್ನಲ್ಲಿ ಇದು ನೇರ ಪ್ರಸಾರ ನಿಮಗೆ ಸಿಗ್ತದೆ. ಸ್ನೇಹಿತರೆ, ಇದು ಏನಪ್ಪ ಅಂದರೆ ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಮೊದಲ ಟಿ20 ಐತಂದರೆ ಎರಡನೇ ಟಿ20 ಪಂದ್ಯ 25, ಮೂರನೇ ಟಿ20 ಪಂದ್ಯ 26ರಂದು ನಡೆಯಲಿದೆ. 3 ಪಂದ್ಯಗಳ ಟಿ20 ಸರಣಿ ಇದಾಗಿದ್ದು, ಇಲ್ಲಾದರೂ ಭಾರತ ಒಂದು ಒಳ್ಳೆಯ ಪ್ರದರ್ಶನ ಕೊಡಲಿ ಅಂತ ಕೇಳ್ತಾ ಇದ್ದೀವಿ. ಬಟ್ ಟೀಮ್ ಇಂಡಿಯಾ ಪರವಾಗಿ ವೈಭವ್ ಸೂರ್ಯವಂಶಿ ಅವರು ಆರಂಭಿಕರಾಗಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಹೀಗಾಗಿ ಟೀಮ್ ಇಂಡಿಯಾದಲ್ಲಿ ಸುಮಾರು ಆಟಗಾರರು ಡೆಬ್ಯೂ ಮಾಡಬಹುದು. ಇನ್ನು ಅಯ್ಯರ್ ಅವರ ನಾಯಕತ್ವದಲ್ಲಿ ಭಾರತ ಚೊಚ್ಚಲ ಬಾರಿಗೆ ಈ ಒಂದು ಸರಣಿಯನ್ನು ಗೆಲ್ಲೋಕ್ಕೆ ರೆಡಿ ಆಗ್ತಿದೆ. ಬಟ್ ಜಿಂಬಾಬ್ವೆ ಕೂಡ ಇಲ್ಲಿ ಅಷ್ಟೇ ಬಲಿಷ್ಠವಾಗಿದೆ ಅಂತಲೇ ಹೇಳ್ಬೋದು. ಜಿಂಬಾಬ್ವೆ ಪರವಾಗಿ ಸಿಕಂದರ್ ರಾಜಾ, ಇನ್ನು ಬ್ಲೆಸ್ಸಿಂಗ್ ಮುಜರಬನಿ ಅವರನ್ನು ಭಾರತ ಇಲ್ಲಿ ಎದುರಿಸಬೇಕಾಗಿ ಬರುತ್ತೆ. ಹೀಗಾಗಿ ಎಕ್ಸ್ಪೀರಿಯನ್ಸ್ ಇರುವಂತಹ ಇಬ್ಬರು ಆಟಗಾರರು ಟೀಮ್ ಇಂಡಿಯಾಗೆ ಡೇಂಜರ್ ಆಗೋದರಲ್ಲಿ ಡೌಟೇ ಇಲ್ಲ. ಇದು ಏನಪ್ಪ ಅಂದರೆ ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಸರಣಿಯ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಇಲ್ಲಾದರೂ ಭಾರತ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಈ ಕೂಡಲೇ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.